ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಬೆಳಗ್ಗೆನೆ ಬಸ್ಸಲ್ಲಿ ಬಂದೆ. ಫುಲ್ ಚಳಿ. ಇವಾಗ ಮನೆಗೆ ಹೋಗೋಣ. ಮತ್ತು ಅದೇ ವಿಶೇಷ ಏನಂತಂದರೆ ನೋಡಿ, ಇಲ್ಲಿ ಫುಲ್ ಕಾಂಕ್ರೀಟ್ ರೋಡ್ ಆಗಿದೆ ಮನೆಯವರೆಗೆ. ಇನ್ನು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದರೂ ಓಡಾಡ್ಬೋದು. ಮಳೆಗಾಲದಲ್ಲಿ ತುಂಬ ಕಷ್ಟ ಆಗೋದು ಅಮ್ಮಗೆ. ನೀವು ಹುಷಾರಲ್ರಿ. ನಾನು ಮನೆ ಹೋಗ್ತಾ ನಮ್ಮೂರವರೇ ಅಂಕಲ್ ಒಬ್ಬರು ಮನೆ ಹೋಗಿ ಬರ್ತಾಯಿದ್ರು. ಹಾಗೆ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಮತ್ತು ನಾನು ಮನೆ ಹತ್ತಿರ ಬಂದರೆ ನನಗೆ ಮೊದಲಿಂದನೂ ತುಂಬ ಇಷ್ಟ ಆಗೋದು ಅಂದರೆ ನಮ್ಮ ಮನೆ ಎದುರುಗಡೆ ಕಾಣೋ ಗದ್ದೆ ಮತ್ತು ತೋಟಗಳು. ಇದು ಇಲ್ಲಿ ನಮಗೆ ಮಾತ್ರ, ನಮ್ಮ ಮನೆ ಹತ್ತಿರ ಇರೋರಿಗೆ ಮಾತ್ರ ಇದು ಇಷ್ಟು ಕ್ಲಿಯರಾಗಿ ಕಾಣಿಸೋದು. ಅದರಲ್ಲೂ ಇವಾಗ ಕೇಳಬೇಕಾ, ನಾನು ಮದುವೆ ಆದಮೇಲಂತೂ ಇಲ್ಲಿಗೆ ಬರೋದು ಅಂದರೆ ನನಗೆ ತುಂಬಾ ಇಷ್ಟ. ಅದರಲ್ಲೂ ಫಸ್ಟು ನಾನು ಬಂದ ತಕ್ಷಣ ನೋಡೋದು ಅಂದರೆ ಗದ್ದೆ ತೋಟಗಳನ್ನ. ಇಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟೆ ನಾನು ಮನೆ ಹೋಗೋದು. ನಾನು ಅಲ್ಲೇ 5 ನಿಮಿಷ ನಿಂತ್ಕೊಂಡು ನೋಡೋದು ನೋಡಿ ಅಮ್ಮನವ್ರು ನೋಡ್ತಿದ್ರು, ಇವಳು ಏನು ಮಾಡ್ತಿದ್ದಾಳೆ ಅಂತ. ಅಲ್ಲಿಂದ ಮನೆ ಹತ್ತಿರ ಬಂದು ನಮ್ಮ ಅಣ್ಣನ ಮಗ ಆವಾಗಷ್ಟೇ ಎದ್ದಿದ್ದ, ಅವನನ್ನೆಲ್ಲ ಮಾತಾಡಿಸ್ಬಿಟ್ಟು ನಾನು ಬೆಳಗ್ಗೆ ಬೇಗ ಬಂದು ತಲುಪಿದ್ರಿಂದ ನನಗಂತೂ ಬೆಳಗ್ಗೆ ತುಂಬಾ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಕರೆಕ್ಟಾಗಿ ಮನೇಲಿ ರೊಟ್ಟಿ ಮತ್ತು ಸಿಹಿ ಪಲ್ಯ ಮಾಡಿದರು. ಸಿಹಿ ಪಲ್ಯಕ್ಕೆ ಸ್ವಲ್ಪ ತುಪ್ಪ ಹಾಕಿ ರೊಟ್ಟಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನನಗೆ ತುಂಬಾ ಇಷ್ಟ ಇದು. ನಾನು ಬೆಳಗ್ಗೆ ಬೇಗ ಹೋಗಿದ್ದರಿಂದ ತುಂಬಾ ಚಳಿ ಇತ್ತು. ಬಿಸಿ ಬಿಸಿ ರೊಟ್ಟಿ ತಿಂದು ಹಾಗೆ ಸ್ವಲ್ಪ ಹೊತ್ತು ನಮ್ಮ ಒಲೆಯಲ್ಲಿ ಬೆಂಕಿ ಕಾಯಿಸ್ದೆ. ಅದರಿಂದ ನನ್ನ ಚಳಿ ಎಲ್ಲ ಬಿಟ್ಟೋಯ್ತು. ಚಿಂಟು 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 ಹೆಂಗೋಳ ಚಿಂಟು. ಏನವ್ವ ಮಸಿ ಬಡ್ದು ಹೋಗೋಳಲ್ಲ ಕೊತ್ತಿ ನೀನು. ಹಾಂ, ಯಾವ ಹೂವು ಅದು ಖುಷು? ಯಾವ ಹೂವು ಅದು? ಎಂಥ ಹೂವು ಹೇಳಿದು? ಜರಾಬರ. ಬೆಳಗಿನ ತಿಂಡಿ ಎಲ್ಲ ತಿಂದಾದ್ಮೇಲೆ ಅಮ್ಮನ ಹೂವಿನ ಗಿಡ ಏನೆಲ್ಲ ಇದೆ ಅಂತ ನೋಡ್ಕೊಬರೋಣ ಅಂತ ಹೊರಗಡೆ ಬಂದು ಹೂವಿನ ಗಿಡಗಳನ್ನ ನೋಡ್ತಾ ಇದ್ದೆ. ನಮ್ಮನೆ ಹತ್ತಿರ ಬರೀ ಹೂವಿನ ಗಿಡಗಳು ಮಾತ್ರ ಇಲ್ಲ, ವೀಳ್ಯದೆಲೆ ಮತ್ತು ಹೂವಿನ ಗಿಡ ಇಲ್ಲ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಅಮ್ಮ ತರಕಾರಿ ಗಿಡಗಳನ್ನ ಕೂಡ ಹಾಕಿದ್ದಾರೆ. ರೋಸ್ ಗಿಡಗಳು ಮೊದಲೆಲ್ಲ ತುಂಬ ಇತ್ತು. ಲಾಸ್ಟು ಒಂದು 3-4 ವರ್ಷಕ್ಕೆ ಹಿಂದೆ ಲ್ಯಾಂಡ್ಸ್ಲೈಡ್ ಆದಾಗ ಕೆಲವೊಂದು ಗಿಡಗಳೆಲ್ಲ ಹೋಗಿಬಿಡ್ತು. ಇವಾಗ ಸ್ವಲ್ಪನೇ ಇರೋದ್ರಲ್ಲೇ ಚೆನ್ನಾಗಿ ಕೆಲವೊಂದು ಹೂವು ಗಿಡ ಎಲ್ಲ ಬಿಟ್ಟಿದೆ. ಅದ್ರ ಮಧ್ಯದಲ್ಲಿ ನಮ್ಮಮ್ಮ ಸ್ವಲ್ಪ ಬೀನ್ಸು, ಆಮೇಲೆ ನೂಕೋಲು, ಕೆಲವೊಂದು ತರಕಾರಿಗಳು ಅದಲ್ಲೇ ಅಲ್ಲಿ ಯಾವುದೆಲ್ಲ ಬೆಳೆಯುತ್ತೆ ಅದನ್ನೆಲ್ಲ ಹಾಕಿ ಇಟ್ಟಿದ್ದಾರೆ. ಇದೆಲ್ಲ ನೋಡಿ, ಇವಾಗ ಬೀನ್ಸ್ ಗಿಡ, ಆ ಕಡೆ ಟೊಮೆಟೊ ಇದೆ. ಸ್ವಲ್ಪ ಸ್ವಲ್ಪ ಮನೆ ಹತ್ತಿರ ಮನೆ ಖರ್ಚಿಗೆ ಏನು ಬೇಕಾಗುತ್ತೆ ಅಷ್ಟು ಗಿಡಗಳು. ಹೂವಿನ ಗಿಡ ಜೊತೆ ಅದನ್ನು ಮಾಡ್ತಾರೆ. ಮನೇಲೇ ಇದ್ದಾಗ ಏನಾದರೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗಬೇಕಲ್ಲ, ಹಾಗಾಗಿ ಈ ಥರ ಎಲ್ಲ ಗಿಡಗಳನ್ನ ಮನೆ ಹತ್ರ ಹಾಕ್ಕೊಂಡಿದ್ದಾರೆ. ಎಲ್ಲಿ ಯಾರೇ ಬೆಟ್ಟಲ್ಲಿ ಟವರ್ ಔಟಾ? ಅಲ್ಲಿ ಕಂಡದೇವ. ಮತ್ತೆ ಫೋನ್ಲಿ ಮಾತಾಡೋಕ್ಕಲ್ಲ ಅತ್ತೆ ಜೊತೆ? ಮಾತಾಡ್ಯಾ? ಡೈಲಿ ಮಾತಾಡ್ಯಾ? ಹೌದು. ಖುಷಿನಾ ನಿಂಗೆ ಟವರ್ ಆಗ್ತಿರ್ದು? ಹೌದಾ? ಎಂತ ಊಟ ರೀ? ಅಲ್ಲ ನೀನು ಯಾಕೆ ಅಂಗನವಾಡಿ ಗೊತ್ತಲೆ? ಹಾಂ, ಯಾಕೆ ಹೋತ್ಲೆ ಹೇಳು? ಅತ್ತೆ ಬಂದದತ್ತಾ? ಹೌದಾ? ಹೌದು. ನಾಳೆಯಿಂದ ಹೋದ್ಯಾ? ನಾಳೆ ಹೋದ್ಯಾ? ಸಣ್ಣತ್ತೆ ಬಂದೆ ಅಲ್ಲ? ಸಣ್ಣತ್ತೆ ಬಂದೆ ಸಾಯಂಕಾಲ. ಈಗ ನಾ ಎಂತಕ್ಕೆ ಬಂದದ್ದು? ಇರಿಕೆ. ಹಾಂ, ಸಣ್ಣತ್ತೆ ಸಹ ಇರಿಕೆ ಬಾದು. ಬರಲಿಯಾ? ನೀ ಜಾಜಿ ಅವನ ಅಲ್ಲಿಗೆ ಹೋಗಿದ್ದ? ಯಾಗ ಮೊನ್ನೆ ಹೋಗಿದ್ದ? ಹೋಗಿ ಎಂತೆಲ್ಲ ಮಾಡಿ ಬಂದ? ಏನೆಲ್ಲ ಮಾಡ್ದ? ಅಕ್ಕಯ್ಯ ಬಂದಿತ್ತು? ಇಲ್ಲೇ ನೀ ಒಬ್ಬನೇ ಹೋಗಿ ಬಂದು? ಹಾಂ, ನೀ ಒಬ್ಬನೇ ಹೋದ? ಮತ್ತೆ ಯಾರು ಹೋದು? ಹಾಂ, ಯಾರೇ?
ಅಮ್ಮ ಮನೆಗೆ ಬಂದು ಬೆಳಗ್ಗೆ ತಿಂಡಿ ಎಲ್ಲ ಆಯಿತು. ರೊಟ್ಟಿ ಮತ್ತು ನನ್ನ ಫೇವ್ರೆಟ್ ಸಿಹಿ ಕುಂಬಳಕಾಯಿ ಪಲ್ಯ ತಿಂದಾಯಿತು. ಇವಾಗ ಅಣ್ಣ ಅತ್ತಿಗೆ ಇಬ್ಬರು ಒಂದು ಫಂಕ್ಷನ್ ಇದೆ ಇಲ್ಲಿ, ಹಾಗೆ ಹೋಗಿದ್ದಾರೆ. ಆರ್ಯ ನನ್ನ ಜೊತೆಗೆ ಇಲ್ಲಿ ಆಟಾಡ್ತಿದ್ದಾನೆ. ಆರ್ಯ 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 ಹಾಯ್ ಹೇಳು ಬಾ, ಹಾಯ್ ಹೇಳು. ಇಲ್ಲಿ ಬಾ, ಇಲ್ಲಿ ಬಾ ಬಾ, ನಾ ಏನೋ ಹೇಳನೆ ಬಾ, ಇಲ್ಲಿ ಕುಸು ಬಾ, ಇಲ್ಲಿ ಹಲ್ಲೆಂತ ಊಟಪ್ಪ, ಕೂಸದ ಹಲ್ಲೆಂತಾತು? ಅಲ್ಲೆಂತಾತು ಕೂತಿಡು? ಶೀ ಎಲ್ಲ ಚಾಕ್ಲೇಟ್ ತಿಂದು ಹೊರಟುಟ ಹಲ್ಲಲ್ಲ. ಹಾಂ, ಅತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೇಳು. ಹಾಯ್ ಹೇಳು, ಇಲ್ಲಿ ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳಿಕ್ವಲ್ಲ, ಹಾಯ್ ಲೈಕ್ ಮಾಡಿ ಹೇಳು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಅವನು ಹೇಳಿದ್ದಾನೆ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನೊಬ್ಬಳೇ ಇಲ್ಲಿ ಬಂದು ಕೂತಿದ್ದೀನಿ. ಇದು ನಮ್ಮ ಅಮ್ಮನ ಮನೆಯಲ್ಲಿ, ದೇವ್ರ ಮನೆಯಲ್ಲಿ. ಅಲ್ಲಿ ನಮ್ಮಮ್ಮ ಬರ್ತಾಯಿದ್ದಾರೆ ನೋಡಿ. ಮತ್ತು ತಂಗಿ ಇವತ್ತು ಬರ್ತಾಳೆ, ಹಾಗಾಗಿ ನಾನು ಸುಮ್ಮನೆ ಕೂತಿದ್ದೀನಿ. ಬಂದ ಮೇಲೆ, ಅವಳು ಬಂದ ಮೇಲೆ ನನಗೆ ಕಂಪ್ನಿ ಅಂತ ಸಿಗೋದು ಅಲ್ಲಮ್ಮ. ಏನಮ್ಮ ಸಮಾಚಾರ? ಎಲ್ಲಿ ಬಂದದಮ್ಮ ಈಗ? ಮೈನಾ ಇಲ್ಲೇ ನಾನೇ ವ್ಲಾಗ್ ಮಾಡ್ತಿರೋದು. ಹಂಗೆ ಆತಲ್ಲ. ಮತ್ತು ಇನ್ನೊಂದು ನಮ್ಮೂರಲ್ಲಿ ಖುಷಿಯ ವಿಚಾರ ಅಂದರೆ, ಇಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿ ಆ ಬೆಟ್ಟದ ಮೇಲೆ ಆ ಕಡೆಯಿಂದ ತೋರಿಸ್ತೀನಿ. ಅಲ್ಲಿ ಒಂದು ಟವರ್ ಆಗಿದೆ, BSNL ಟವರು. ಇಲ್ಲಿ ಟವರ್ ಸಿಗೋದು ಕಷ್ಟ. ಅಂದರೆ ಕೀಪ್ಯಾಡ್ ಮೊಬೈಲ್ಗೆಲ್ಲ ಈ ಕಡೆ ಬಂದು ಪಾಪ ನಮ್ಮಮ್ಮ ಮನೆಯಿಂದ ಹೊರಗೆ ಬಂದು ಅಲ್ಲಿ ಇಲ್ಲಿ ಹಿಡ್ಕೊಂಡು ನಮ್ಮ ಜೊತೆ ಮಾತಾಡೋದು. ನಾವು ಬಂದ್ರೆಲ್ಲ ಇಲ್ಲಿ ನೆಟ್ವರ್ಕ್ ಅಷ್ಟು ಸಿಗೋಲ್ಲ. ಹಾಗೆ ನೋಡಿದರೆ ನೆಟ್ವರ್ಕ್ ಇಲ್ಲ ಅಂದರೆ ಚೆಂದ, ಎಲ್ಲರ ಜೊತೆ ಮಾತಾಡ್ಕೊಂಡು ಆರಾಮಾಗಿರ್ಬೋದು. ಆದರೆ ಕೆಲವೊಂದು ಸಲ ಇಲ್ಲಿ ಎಮರ್ಜೆನ್ಸಿಗೆ ನೆಟ್ವರ್ಕ್ ಇರೋಲ್ಲ. ಅದೊಂದು ಸಿಗಲಿ ಆಗಲಿ ನಮ್ಮ ಊರಲ್ಲಿ ಅನ್ನೋದು, ಟವರ್ ಆಗಲಿ ಎಲ್ಲರಿಗೂ ಬೇಕಾಗಿದ್ದೆ. ನಾವು ಮನಸ್ಸಲ್ಲಿ ಬೇಡ, ನಾವು ಮೊಬೈಲ್ ನೋಡದೆ ಮಾತಾಡ್ಕೊಂಡಿರೋಣ ಅಂದರೆ ಅದು ಕೂಡ ಆಗುತ್ತೆ. ಆದರೆ ಚೆನ್ನಾಗಿ ಈ ವರ್ಷದಿಂದ ಇಲ್ಲೆಲ್ಲ ಟವರ್ ಆಗ್ತಿದೆ, ಅದೊಂದು ಖುಷಿಯ ವಿಚಾರ. ಟವರ್ ಆದಮೇಲೆ ಎಲ್ಲರೂ ಇನ್ನು ಬ್ಯುಸಿ ಆಗಿಬಿಡ್ತಾರೆ ಮೊಬೈಲ್ ನೋಡ್ಕೊಂಡೆ. ಇಷ್ಟು ಟೈಮ್ ನಾವು ಹೋಗಬೇಕಿತ್ತು ಗದ್ದೆಗೆ, ಅಲ್ಲಿ ಆ ಕಡೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋದರೆ ಈ ನಮ್ಮ ಸ್ಕ್ರೀನ್ ಮೊಬೈಲ್ಗೆಲ್ಲ ನೆಟ್ವರ್ಕ್ ಸಿಗುತ್ತೆ. ಹೀಗೆ ಇಲ್ಲಿ ಕೂತ್ಕೊಂಡ್ರೆ ನೆಟ್ವರ್ಕ್ ಸಿಗೋಲ್ಲ. ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ನಾನು. ಮತ್ತು ತಂಗಿನೂ ಇವತ್ತು ಬರ್ತಾಳೆ. ಯಾಕೆ ವಿಶೇಷವಾಗಿ ನಾನು ಬಂದಿದ್ದು ಅಂತಂದರೆ, ನನ್ನ ತಂಗಿಯ ಮದುವೆಯ ಒಂದು ಮಾತುಕತೆ ಆಗ್ತಾಯಿದೆ. ನಾಳೆ ಹುಡುಗನ ಕಡೆಯವರು ಬರ್ತಾರೆ. ಎಲ್ಲರಿಗೂ ಇಲ್ಲಿ ಹೇಳಿಲ್ಲ, ನಾವೇ ಫ್ಯಾಮಿಲಿಯವರು ಕೂತ್ಕೊಂಡು ಮಾತಾಡಿ ಮದುವೆ ಬಗ್ಗೆ ಎಲ್ಲ ಮಾತಾಡೋಣ ಅಂತ. ಇನ್ನು ನಮ್ಮ ಮನೇಲಿ ಶುಭ ಕಾರ್ಯ ನಡೆಯುವಂಥದ್ದಿದೆ. ನನ್ನ ತಂಗಿನೂ ಬೇರೆಯವ್ರ ಮನೆಗೆ ಕಳಿಸ್ಕೊಡ್ತಾಯಿದ್ವಿ. ನಾನು ಬರೋ ಥರನೇ ಇನ್ನು ಮುಂದೆ ಅವಳು ಕೂಡ ಬರಬೇಕಾಗತ್ತೆ ಮನೆಗೆ. ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಮನೆ ಎದುರುಗಡೆ. ಇವತ್ತು ಹುಡುಗನ ಕಡೆಯವರು ಬರ್ತಾ ಇದ್ದಾರೆ. ನಾವು ಬೆಳಗ್ಗೆ ಎದ್ದು ಎದುರುಗಡೆ ನೋಡಿದರೆ ನೋಡಿ ಏನೂ ಕಾಣಿಸ್ತಿಲ್ಲ, ಫುಲ್ ಮಿಸ್ಟು ಮುಚ್ಕೊಬಿಟ್ಟಿದೆ. ಬೆಳಗ್ಗೆ ಒಂದು 7:30-8 ಗಂಟೆ ತನಕನೂ ಹೀಗೇ ಇರುತ್ತೆ, ಏನೂ ಕಾಣಿಸೋದಿಲ್ಲ. ನಾನು ನೆನ್ನೆ ತೋರಿಸಿದ್ದು ನೋಡಿ ಎಷ್ಟು ಕ್ಲಿಯರಾಗಿ ಎಲ್ಲ ಗದ್ದೆ ಎಲ್ಲ ಕಾಣಿಸ್ತಿತ್ತು ಅಂತ. ಇವತ್ತು ಬೆಳಗ್ಗೆ ಎದ್ದು ನೋಡಿದರೆ ಹೀಗಿರುತ್ತೆ, ಸಖತ್ತಾಗಿರುತ್ತೆ ಬೆಳಗ್ಗೆ ಎದ್ದು ನೋಡೋದಕ್ಕೆ. ಎಲ್ಲೆಲ್ಲಿ ನೋಡ್ರು ಸಹ ಏನು ಕಾಂಬಲೆ. ಇಲ್ಲಿ ಕೊಯ್ಯೋದು, ಅಲ್ಲಿ ಹೋಗಿ ಅಗ್ರಣೆ ಹಾಕೋದಲ್ಲಮ್ಮ. ಇಲ್ಲಿ ಬೀನ್ಸ್ ಗಿಡ ಇದೆ, ಇದು ಸಣ್ಣ ಸಣ್ಣದಿನ್ನು. ಇದು ಪೂರ್ತಿಯಾಗಿ ಎಲ್ಲನೂ ಖಾಲಿಯಾಗಿದೆ. ಇವಾಗ ನಾನು ನಿಮಗೆ ನಮ್ಮನೆ ಹಂದಿ ತೋರಿಸ್ತೀನಿ, ಹಂದಿಗೂಡು. ಮೊದಲಿಂದನೂ ನಮ್ಮಲ್ಲಿ ಹಂದಿಗೂಡಿತ್ತು, ಆದರೆ ಹಂದಿ ಇರಲಿಲ್ಲ, ಸ್ವಲ್ಪ ವರ್ಷಗಳಿಂದ ಬಿಟ್ಟಿದ್ವಿ. ಇವಾಗ ಮತ್ತೆ ತಂದು ಬಿಟ್ಟಿದ್ದಾರೆ. ಹಂದಿ ಅನ್ನೋದು ಕೊಡಗಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಸಾಕ್ತಾರೆ. ಅಯ್ಯೋ ಇದೇನು ಅಂತೆಲ್ಲ ಅಂದ್ಕೋಬೇಡಿ, ಅದಕ್ಕೂ ನಾವು ಒಳ್ಳೆ ಫುಡ್ಡನ್ನೇ ಹಾಕೋದು. ಅದೆಲ್ಲ ಆದಮೇಲೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ವಿ. ಇಡ್ಲಿ ಎಲ್ಲ ತಿಂದುಬಿಟ್ಟು ಎಲ್ಲ ರೆಡಿ ಆಗೋಷ್ಟರಲ್ಲಿ ನೆಂಟರು ಕೂಡ ಬಂದರು. ಮೊದಲನೇದಾಗಿ ಅವ್ರಿಗೆ ಕಾಫಿ ಕೊಡಬೇಕಲ್ಲ, ಕಾಫಿ ಕೊಡೋದಕ್ಕೆ ಅಂತ ಎಲ್ಲ ನನ್ನ ತಂಗಿ ರೆಡಿ ಮಾಡ್ತಾ ಇದ್ದಾಳೆ. ನೆಂಟರು ಬಂದವ್ರನ್ನೆಲ್ಲ ಮಾತಾಡಿಸಿ ಮೊದಲನೇದಾಗಿ ನನ್ನ ತಂಗಿ ಅವರ ಹುಡುಗನಿಗೆ ಕಾಫಿ ಕೊಡ್ತಾ ಇದ್ದಾಳೆ.
ಫಸ್ಟಿಗೆ ಹುಡುಗನ ಮನೆಯವರು ಹುಡುಗಿ ಮನೆಗೆ ಬಂದಿದ್ದಾರೆ. ನಾವಿನ್ನೂ ಹುಡುಗನ ಮನೆಗೆ ಹೋಗಿಲ್ಲ. ಹಾಗೆಯೇ ನಮ್ಮದು ಮಾತುಕತೆ ಮತ್ತು ಮದುವೆ ಲೆಕ್ಕಾಚಾರ ಎಲ್ಲ ಆಗಿರಲಿಲ್ಲ. ಮನೆಗೆ ಬಂದಾಗಾಯಿತು ಅವ್ರ ಫ್ಯಾಮಿಲಿಯಲ್ಲೂ ಎಲ್ಲರೂ ಹುಡುಗಿನ ನೋಡಿದಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಹುಡುಗನ ನೋಡಿದಾಗೆ ಆಗತ್ತೆ ಅಂತ ಹೇಳಿ ಮನೆಗೆ ಕರೆಸಿದ್ವಿ. ಮತ್ತು ಬೇರೆ ಯಾರಿಗೂ ಹೇಳಿರಲಿಲ್ಲ. ನಮ್ಮಲ್ಲಿ ಪಪ್ಪನ ಫ್ಯಾಮಿಲಿನೂ ದೊಡ್ಡದೆ, ಅಮ್ಮನ ಫ್ಯಾಮಿಲಿನೂ ದೊಡ್ಡದೆ. ಒಬ್ರಿಗೆ ಹೇಳಿದರೆ ಒಬ್ರಿಗೆ ಬೇಜಾರಾಗುತ್ತೆ. ಹತ್ರದಲ್ಲಿ ಇದ್ದವ್ರಿಗೆ ಹೇಳಿದರೆ ನಮ್ಗೆ ಹೇಳಲಿಲ್ಲ ಅಂತ ಅನಿಸುತ್ತೆ ಅಂತ ಯಾರಿಗೂ ಬೇಡ, ನಾವೇ ಮನೇಲಿದ್ದವ್ರು ಮಾತಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮದುವೆ ಫಂಕ್ಷನ್ಸ್ಗೆ ಆವಾಗ ಎಲ್ಲರನ್ನೂ ಕರೆದು ಮಾಡಲೇಬೇಕು, ಎಲ್ಲರನ್ನೂ ಆವಾಗಲೇ ಕರೆಯೋಣ ಅಂತ ಡಿಸೈಡ್ ಮಾಡಿ ನಾವೇ ಮಾತುಕತೆನ ಮಾಡಿ ಮುಗಿಸಿದ್ವಿ. ಅವರು ಫ್ಯಾಮಿಲಿಯವರು ಬಂದು ನಮ್ಮ ಮನೆಯೆಲ್ಲ ನೋಡಿ ಹುಡುಗಿನೆಲ್ಲ ನೋಡಿ ಆದಮೇಲೆ ನಾವು ಹುಡುಗನ ಫ್ಯಾಮಿಲಿಯಲ್ಲಿ ಅವ್ರ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಅವತ್ತು ಬೇರೆ ಕಡೆ ಹೋಗಿ ಮಾತಾಡೋದು ಬೇಡ, ನಮ್ಮ ಮನೆಗೆ ಬಂದು ಮಾತಾಡಿದರೆ ಮನೆಯಲ್ಲೇ ಕೂತು ಮಾತಾಡಿದಾಗೂ ಆಗುತ್ತೆ. ಹೊರಗಡೆ ಎಲ್ಲಾದರೂ ಮಾತಾಡೋದಕ್ಕಿಂತ ಫ್ಯಾಮಿಲಿಯಲ್ಲೇ ಅವರವರೇ ಕೂತ್ಕೊಂಡು ಮಾತಾಡಿದರೆ ಎಲ್ಲನೂ ಸರಿ ಇರುತ್ತೆ ಅಂತ ಡಿಸೈಡ್ ಮಾಡಿ ಅವರನ್ನೇ ಮೊದಲು ನಾವು ಬರೋದಕ್ಕೆ ಹೇಳಿದ್ವಿ. ಹುಡುಗನ ಕಡೆಯವರು ಬರೋದಕ್ಕಿಂತ ಮುಂಚೆ ಫೋನಲ್ಲೆಲ್ಲ ಮಾತಾಡಿ ಆಗಿತ್ತು. ಹಾಗೆಯೇ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆದರೆ ಆ ಟೈಮಲ್ಲಿ ಮನೆಗೆ ಬರೋದಕ್ಕಾಗಲಿಲ್ಲ. ನಮಗೆ ಕಾಫಿ ಕೊಯ್ಲಿತ್ತು ಮತ್ತು ಅವರು ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಎಲ್ಲ ಹಾಕಿದ್ರು. ಮತ್ತು ಆ ಟೈಮಲ್ಲಿ ಹುಡುಗಿ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದೆಲ್ಲ ಸರಿಯಾಗೋದಿಲ್ಲ. ಎಲ್ಲನೂ ಮುಗಿಸ್ಕೊಂಡು ಮತ್ತೆ ಇದನ್ನೆಲ್ಲ ಮಾಡೋಣ ಅಂತೇಳ್ಬಿಟ್ಟು ಈ ಟೈಮಲ್ಲಿ ಮಾಡಿದ್ವಿ. To the city streets, we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. ಮದುವೆ ಮಾತುಕತೆ ಎಲ್ಲ ಮಾಡಿದ್ದಾದಮೇಲೆ ನಮ್ಮ ಹೊಸ ನೆಂಟರಿಗೆ ಆತಿಥ್ಯ ಮಾಡಬೇಕಲ್ಲ, ಅವ್ರಿಗೆ ಸ್ಪೆಷಲ್ಲಾಗಿ ನಮ್ಮೂರಿನ ಸ್ಪೆಷಲ್ ನಾನ್ ವೆಜ್ ಮಾಡಿದ್ವಿ. ಈ ಕಡೆ ವೆಜ್ ಮಾಡಲ್ಲ ಈ ಥರ ಫಂಕ್ಷನ್ಗಳಲ್ಲಿ, ಕೆಲವೊಂದರಲ್ಲಿ ಮಾತ್ರ ವೆಜ್ನ ಮಾಡ್ತೀವಿ, ಇನ್ನೆಲ್ಲದ್ರಲ್ಲೂ ನಾನ್ ವೆಜ್ಜೇ ಮಾಡೋದು. ಮತ್ತು ಸ್ನ್ಯಾಕ್ಸ್ ಎಲ್ಲ ಆದಮೇಲೆ ಮಧ್ಯಾಹ್ನದ ಊಟ ಮಾಡಿದ್ವಿ. ಊಟ ಮಾಡುವಾಗ ಯಾವುದೆಲ್ಲ ವೆರೈಟಿ ಮಾಡಿದ್ವಿ ಅನ್ನೋದನ್ನೇ ತೊಗೊಳೋದಕ್ಕೆ ಮರ್ತೋಯ್ತು. ನಾನು ಸ್ವಲ್ಪ ಆ ಕಡೆ ಬಡಿಸೋದು ಅಂತಾಗಿ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಪಾರ್ಟಿ ಮಾಡೋಣ. ಎಂತ ಮಾಡ್ತಾಳವ? ಎಂತ ಮಾಡ್ತಾಳ? ನೆಗಡಿ ಇಲ್ಲಿ ನೋಡಿಲಿ. ಹುಡುಗಿ ನೋಡೋ ಶಾಸ್ತ್ರ ಮಾತುಕತೆ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನೆಂಟರು ಬಂದವರು ಹೊರಟರು. ಹಾಗೆಯೇ ಒಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಬಾಯ್. ಕೊಕ್ಕೆಯಲ್ಲಿ ಬಿದ್ದು ಮೇಲೆ ಬಿದ್ದು ಅತ್ತೆ ಸಣ್ಣ ಸಣ್ಣ ಬಾಳೆಹಣ್ಣು ತಗಬಾ. ತಿಂಬದೆಲ್ಲ ತಿನ್ಲ? ಥ್ಯಾಂಕ್ ಯು. ಕೂಸು ಅದು ಯಾರಿಗವ? ಇದಕ್ಕೆ ಓಡ್ದೆ ನಿಲ್ಲುದೆ ಪಾರ್ಟಿ ಮಾಡೋಣ ಸಾಯಂಕಾಲ. ಎಂತ ಪಾರ್ಟಿ? ಅಲ್ಲಿ ಹಾಕಿದ್ರು ಬಿದ್ದಿಯ ತೆಗಿದ್ರ ಕಳ್ಳು ಅಲ್ಲೆಲ್ಲ ಹಾಕೋದು ಇಲ್ಲಿ ಹಿಡಿದ. ಪಾರ್ಟಿ ಮಾಡೋಣ ನಾನು ನೀನು ಪಾರ್ಟಿ ಮಾಡ. ಯಾವ ಪಾರ್ಟಿ ಬಾ? ಚೇಸ್ ಮಾಡ. ಚೇಸ್ ಇಲ್ಲಿ ಬಾಳ ಹಾಕಿ ಹತ್ತಿ ಚೇಸ್ ಮಾಡಿ. ಚೇಸ್ ಮಾಡು. ಸಾಕಲ್ಲ? ಸಾಕತ್ತ? ಇನ್ನೆಂತ ಪಾರ್ಟಿವ? ಅಷ್ಟು ಸಾಕದು. ಕ್ಲೀನ್ ಅದೇನಾ? ಏನು
ಅದು ತೊಳಿಯೋದು ನೋಡಿ ಸೈಕಲ್ ಬೀಳ್ತಟ್ಟು ಸುಮ್ಮನೆ ಅದ್ರೊಳಗೆ ನೀರು ಹಾಕಿಡ್ತು ಮೀನು ಸಾಕಕ್ಕೆ ಅದ್ರೊಳಗೆ ಅಲ್ಲ ಮೀನು ಸಾಕಕ್ಕಲ್ಲ ಒಂದು ಮೀನು ತಂದು ಬಿಡು ನೆಕ್ಸ್ಟ್ ಇನ್ನೊಂದ್ಸಲ ನಾ ಬನ್ನೆಲ್ಲ ಆಗ ಸಾರು ಮಾಡಿಕದೆ ಅದೇ ಸಣ್ಣದಲ್ಲ ಸ್ವಲ್ಪ ದೊಡ್ಡದೇ ತಂದು ಬಿಡು ನನಗೆ ಸಾಲಕ್ಕಲ್ಲ ಹಾಂ ಓ ಹಾಗೆ ಅದ್ಯಾ ಆಯ್ತು ಸಣ್ಣದೇ ತಗೊಬನ್ನಿ ವಾ ಪಾರ್ಟಿ ಮಾಡೋಣ ಹಾಂ ಚಿಯರ್ಸ್ ಮಾಡೋಣ ಹಾಂ ಅದೆಲ್ಲ ಅದೆಂತಾರಿಯ ಮುಚ್ಚುದು ಗುಂಡಿನ ಹಾಂ ಅದು ಹೆಂಗೆ ಅಷ್ಟು ಗುಂಡಿ ಆಗ್ಬಿಟ್ಟದು ಅದೇ ತಾನೆ ಮಣ್ಣಾಕಿದವ. ಓ ಇಲ್ಲಿ ಮಳೆ ಬಂದೆ ಇದರಲ್ಲಿ ಇದು ನಂಬೋ ಮಾತಾ ಎಲ್ಲಿ ಅದೇ. ತೂತೌಟ್ರಿ ಮತ್ತೆ ನಂಬಿ ಗುಟ್ಟ ಈ ಮಾತನ ನಿಮ್ಮ ಮನೆಯಷ್ಟು ಬೊಳಿ ಇಲ್ಲ ಆಯ್ತಾ. ನೆಟ್ ಕನೆಕ್ಟ್ ಅದೇ ನಮಗೆ ಇಲ್ಲಿ ನೆಟ್ವರ್ಕ್ ಇಲ್ಲ ಹಂಗಿದ್ರೆ ನೆಟ್ವರ್ಕ್ ಹುಡುಕಲು ಬಂದ ನಾರಿಯರು ನೆಟ್ವರ್ಕ್ ಸಿಗದೆ ಸಪ್ಪೆ ಮೋರೆ ಹಾಕಿಕೊಂಡು ಹೋಗುತ್ತಿರುವ ದೃಶ್ಯ ನೋಡಿ ಕಂಗಾಲಾದ ಆರ್ಯ ಕೊಂಬಾರನ ಇವರು ಎಂತ ಮಾಡೋದು ಒಂದೊಂದು ಸಲ ನಮ್ಮೂರಲ್ಲಿ ಹಿಂಗೆ ಆಗ್ತದೆ ನೆಟ್ವರ್ಕ್ ಸಿಗಲ್ಲ ಏನಿಲ್ಲ ಹುಡುಕಿ ಒಂದು ಲೈನ್ ಬಂತಷ್ಟೇ ಒಂದು ಸ್ವಲ್ಪನೂ ನೋಟಿಫಿಕೇಷನ್ ಕೂಡ ಬರಲಿಲ್ಲ ಅದು ಯಾವಾಗ ಅಲ್ಲಿ ಒಂದು ಟವರ್ ಆಗ್ತಿದೆಯಲ್ಲ ಆ ಟವರ್ ಆದಮೇಲೆ ಫುಲ್ ಜಿಂಗಲ್ ಅಲಾರ್ಯ ಅಲ್ಲೇ ಓ ಹೇಳಕ್ಕ ಟವರ್ ಅಲ್ಲಿದೆ ಹೇಳು ಅಂತ ಹೇಳ್ತಿದ್ದೇನೆ ಟವರ್ ಅಲ್ಲಿದೆ ಆಗ್ತಾ ಇದೆ ನೆಕ್ಸ್ಟ್ ಕನೆಕ್ಷನ್ ಕೊಟ್ಟ ಮೇಲೆ ಇಷ್ಟು ಕಷ್ಟ ಇರಲ್ಲ ನಮ್ಮಲ್ಲಿ ನೆಟ್ವರ್ಕ್ ಹುಡುಕೋದು ಎಲ್ಲಿಯಪ್ಪ ಹಾಂ ಬೆಟ್ಟ ಮೇಲೆ ಟವರ್ ಮಾಡ್ತಾ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಹೀಗೆ ಒಂದೊಂದು ಸಲ ಆಗುತ್ತೆ ನೆಟ್ವರ್ಕೇ ಸಿಗಲ್ಲ ಪಾಪ ನಮ್ಮ ಅಮ್ಮ ಇಲ್ಲೆಲ್ಲ ಬಂದುಬಿಟ್ಟು ಫೋನ್ ಮಾಡೋದು ನೆಟ್ವರ್ಕ್ ಹುಡುಕಿ ಇವಾಗ ನೆಂಟರೆಲ್ಲ ಬಂದು ಹೋದ್ರೆ ಇವಾಗ ನಾವು ಫೋನಲ್ಲಿ ನೆಟ್ವರ್ಕ್ ಹುಡ್ಕೋಕ್ಕೆ ಮೇಲೆ ಬಂದ್ವಿ ನಾಳೆ ಮತ್ತೆ ಊರಿಗೆ ಹೊರಡ್ಬೇಕು ನಾನು ನೋಡಿ ಅವಾಗೆಲ್ಲ ಮಣ್ಣಿತ್ತು ಇವಾಗ ಚಂದ ಇರೋ ರೋಡ್ ಆಗಿದೆ ನಮ್ಮ ಊರಿಗೆ ನಿಮ್ಮ ಇಬ್ಬರಿಗೆ ನೆಟ್ವರ್ಕ್ ಸಿಕ್ಕಿತಾ ಅತ್ತಿಗೆ ಸಿಕ್ಕಿದೆ ನೀವು ಇಲ್ಲಿಂದ ಸ್ಟೇಟಸ್ ಹಾಕೋದು ಎಲ್ಲಿ ಅಲ್ಲಿ ಗಿಡ ಕೇಳು ಅವು ಬಂದೆ ಒಣಗಿ ಹೊಟ್ಟು ಅಂತೇಳಿ ಉಲ್ಟಾ ಇವ ಒಣಗಿ ಹೊಟ್ಟು ಮುಟ್ಬೇಡ ಹೌದು ಮುಟ್ಟಿದೆ ಒಣಗಿಯೋದೆ ಬಾಯ್ ಅಮ್ಮ ಆರ್ಯ ಬಾಯ್ ಮಾರನೇ ದಿನ ಇವಾಗ ನಾನು ರೆಡಿಯಾಗಿ ನಮ್ಮ ಊರಿಗೆ ಹೊರಡ್ತಾ ಇದ್ದೀನಿ ನನ್ನ ತಂಗಿನೂ ನಾನು ಇಬ್ಬರೂ ಹೋಗ್ತಾ ಇದ್ದೀವಿ ರೆಡಿ ಆಗಿಬಿಟ್ಟು ಬಂದು ರೋಡಲ್ಲಿ ನಿಂತಿದ್ದೀವಿ ಬಸ್ ಬರುತ್ತೆ ಅಂತ ನಿನ್ನೆ ಹುಡುಗನ ಕಡೆಯವರು ತಂದಿದ್ರಲ್ಲ ಹೂವು ಅದನ್ನು ಮುಡ್ಕೊ ಬಂದಿದ್ದಾಳೆ ಅದಕ್ಕೆ ಹೇಳ್ತಿದ್ದೆ ನಿನ್ನ ಹುಡುಗನ ಮೇಲೆ ಭಾಳ ಪ್ರೀತಿ ಇದೆ ಬಿಡು ನಿನಗೆ ಅಂತ ರೇಗಿಸ್ತಾ ಇದ್ದೆ ಹಾಗೆಯೇ ಬಳೆನೂ ಕೂಡ ಹಾಕೊ ಬಂದಿದ್ಲು ನಮ್ಮ ಹುಡುಗಿ ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ ಮದುವೆ ಫಿಕ್ಸ್ ಆಯಿತು ಅಂತ ಅಷ್ಟರಲ್ಲಿ ಮತ್ತೆ ಬಸ್ ಕೂಡ ಬರೋ ಟೈಮ್ ಆಗಿತ್ತು ಮತ್ತು ಇಲ್ಲಿ ನಾವು ಮೊದಲೆಲ್ಲ ಕಾಲೇಜ್ಗೆ ಹೋಗ್ತಿದ್ದ ಟೈಮಲ್ಲಿ ಇಲ್ಲಿ ಹೂವೆಲ್ಲ ಇರೋದಲ್ಲ ಅದನ್ನೆಲ್ಲ ಕುಯ್ಕೊಂಡು ಬಸ್ಸಲ್ಲಿ ಕಂಡಕ್ಟ್ರವ್ರಿಗೆ ಕೊಡ್ತಿದ್ವಿ ಅವರಲ್ಲಿ ಇದ್ದ ದೇವರಿಗೆ ಮುಡಿಸ್ಲಿ ಅಂತ ಮತ್ತು ಅದಿಲ್ಲಿ ನೆನಪಾಯಿತು ಹಾಗಾಗಿ ಒಂದೆರಡು ಹೂವನ್ನ ಕುಯ್ಕೊಂಡ್ವಿ ಅಷ್ಟರಲ್ಲಿ ಬಸ್ಸು ಕೂಡ ಬಂತು ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್